ಹಾಯ್, ವೆಲ್ಕಮ್ ಬ್ಯಾಕ್ ಟು ಶ್ರೀಚರಿ ಚಾನಲ್. ಹಾಯ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಇನ್ನೊಬ್ಬ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಬೇಡಿ, ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ವಿ. ಬಾಯ್. ರೀಲ್ಸ್ ಮಾಡ್ಕೊಂಡು ಅಲ್ಲೇನಾಗುತ್ತೆ ನೋಡ್ಕೊಂಡ್ ಬರ್ತೀವಿ. ಎಲ್ಲ ವಿಡಿಯೋನು ಹೇಳ್ತೀವಿ. ಇವರು ನನ್ನ ಫ್ರೆಂಡ್ ವಿದ್ಯಾ, ಅವರು ಅರ್ಚನಾ ಅಂತ. ವಿದ್ಯಾವರೇ ಏನಾರು ಹೇಳಿ ನಮ್ಮ ಚಾನಲ್ ಬಗ್ಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಇವ್ರ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಎಲ್ಲರೂ ಇವ್ರಿಗೊಂದು ಹೇಳಿ ಸಬ್ಸ್ಕ್ರೈಬ್ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಚೆನ್ನಾಗಿದೆ. ಹಾಯ್ ಫ್ರೆಂಡ್ಸ್, ನೋಡಿ ಮಳೆ ಬರ್ತೈತೆ ಅಂತ ಗಾಡಿ ಒರೆಸ್ಕೊಂಡು ಕೂತ್ಕೋತಾರೆ ಅವರು. ಸ್ವಲ್ಪ ಕ್ಲೀನ್. ಅವರು ನಮ್ಮ ಬೆಸ್ಟ್ ಫ್ರೆಂಡ್ ಇದ್ರು, ಇವಾಗ ಸೇರಿಸ್ಕೊಬಿಟ್ಟಿವಿ. ವಿಡಿಯೋ ಮಾಡಿದಾಗ ಬರ್ಲಿಲ್ಲ, ಅದಕ್ಕೆ ಈಗ ಬರ್ತಾರೆ. ಹಾಯ್ ಮಾಡ್ರಿ ವಿನುತ್ ಅವರೇ. ಹಾಯ್ ಫ್ರೆಂಡ್ಸ್, ಲೆಟ್ಸ್ ಗೋ. ಸಿಗೋಣ. ಬಂದೆ. ಹಾಯ್ ಫ್ರೆಂಡ್ಸ್, ಬಂದ್ವಿ ನನ್ನ ಫ್ರೆಂಡ್ ಮನೆಗೆ. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಫಸ್ಟ್ ವಿಸಿಟ್ ಏನು ಮಾತಾಡ್ತಾಳೆ ಅಂತ ನೋಡೋಣ. ಮನೆ ತೋರಿಸ್ಲಾ? ಈ ಕಡೆ ತಿರುಗ್ರಿ, ಬ್ಯಾಕ್ ಮನೆ. ನಡೀರಿ ನೀವು. ಒಂದ್ ರೌಂಡ್ ಬರ್ಬೋದು. ಬರ್ತಾ ಇದೀವಿ ನೋಡು. ನೋಡು ಏನ್ ಹೇಳ್ತೀಯ ನನ್ನ ವ್ಲಾಗ್ಗೆ, ಯೂಟ್ಯೂಬ್ ವ್ಲಾಗ್ಗೆ. ಹೇಳು, ಏನ್ ಹೇಳಪ್ಪ. ಏನ್ ಅನ್ನಿಸ್ತು? ಅವನ್ ಮಗ ಅಳ್ತಾ ಇದ್ದಾನೆ, ಅದಕ್ಕೆ ವೇಟ್. ನೋಡಿ ಫ್ರೆಂಡ್ಸ್, ಪಾಪ ಇವ್ರು ಶಾರದಾದೇವಿ ನಗರದಿಂದ ಬಂದಿದ್ದಾರೆ. ಇದೇ ಸ್ನಾಕ್ಸ್, ಕುಡಿಯೋ ಟೈಮ್, ಏನಾರು ತಿಂಡಿ, ಸ್ನಾಕ್ಸ್ ಎಲ್ಲ ತರಿಸಿಟ್ಟಿದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಂತ. ಯಾವಾಗ್ಲೂ ಹೇಳೋದು ಯಾವಾಗ್ಲೂ ಬರೋದು ಅಂದಾಗ ನಾವ್ ಎಂಜಾಯ್ ಮಾಡಾಕ ಅದನ್ನ ತಗೊಂಡ್ಬಂದಿತ್ತು. ನಮ್ಮ ಮನೆಯವ್ರಂತವ್ರೆ ಬೆಳಿಗ್ಗೆ ಎಲ್ಲೇ ಗ್ಯಾಂಗ್ ಬರ್ತದೆ ಅಂದಲ್ಲ, ನಾನು ಸ್ಟೇಟಸ್ ನೋಡ್ತಾ ಇದ್ದೀನಿ, ಏನಾದ್ರು ಸ್ಟೇಟಸ್ ಹಾಕ್ತೇನೋ ಅನ್ಕೊಂಡು ಎಲ್ಲಿ ಹಾಕಿಲ್ಲ ಅಂತವ್ರೆ. ಇದಕ್ಕೆ ಸೆಟ್ ಐತೆ, ಮೈಕೆ ಬೇಡ ಅಂತ ನೋಡಿ ಫ್ರೆಂಡ್ಸ್. ಆಕ್ಚುಲಿ ಅದನ್ನ ವಿನೋದ್ ಅವ್ರಿಗೆ ಹಾಕ್ಬೇಕು. ಪಾಪ ಅವ್ರು ಕೊಡ್ಲೇನ್ರಿ? ನೋಡಲ್ಲಿಂದ ಬಂದ ಏನ್ ಮಾಡಿದ್ಯಾ? ಚಿಪ್ಸು. ನಾವೇ ಭತ್ತ ಒಂದ್ ಪ್ಯಾಕೆಟ್ ಚಿಪ್ಸ್ ತಗೊಬರ್ಬೋದು. ಕಳ್ಸ್ಬಿಡ್ತೀನಿ, ಚೆನ್ನಾಗಿರುತ್ತೆ. ದೋಸೆ, ಉಪ್ಪಿಟ್ಟು ಎಲ್ಲ ತರಿಸ್ತಿರ್ತೀನಿ ನಾನು ಅಷ್ಟೇ. ನೋಡಿ ಫ್ರೆಂಡ್ಸ್, ನಾವ್ ಹೇಳಿದಕ್ಕೆ ನಾವೇ ಕೇಳ್ಬಿಟ್ಟು ಇವಳ ಹತ್ರ ತರ್ಸ್ಕೊತಾ ಇದೀವಿ. ಇವಳು ಬರೀ ಚಿಪ್ಸ್ ತರಿಸ್ತಿದ್ಲು, ಇವಾಗ ನಾವ್ ಹೇಳಿದಕ್ಕೆ ದೋಸೆ ತರ್ಸ್ಕೊಡ್ತೀನಿ ಅಂತಿದ್ದಾಳೆ. ವಿದ್ಯಾವ್ರು ನನ್ನ ಜೊತೆ ಸೇರ್ಕೊಂಡು ಯೂಟ್ಯೂಬ್ ಬ್ಲಾಗ್ ಮಾಡಕ್ಕೆ ಚೆನ್ನಾಗಿ ಮಾತಾಡ್ತಾ ಇದಾರೆ. ಮಾಡ್ಲಿಲ್ಲ ಇವಕ್ಕ ಯೂಟ್ಯೂಬ್ ಮಾಡಿದ್ರು, ಆದ್ರೆ ಇದಾಗಿರ್ಲಿಲ್ಲ. ಇನ್ಸ್ಟಾಗ್ರಾಮ್ ಅಷ್ಟೇ ಕಣ ಇತ್ತು, ಆದ್ರೆ ಇದಾಗಿರ್ಲಿಲ್ಲ. ಮಾನಿಟೈಸೇಷನ್ ಆನ್ ಆಗಿರ್ಲಿಲ್ಲ ಫ್ರೆಂಡ್ಸ್. ಈಗ ಆನ್ ಆಗಿದೆ, ಅದಕ್ಕೆ ವ್ಲಾಗ್ ಮಾಡ್ತಾ ಇದೀನಿ, ಡೈಲಿ ಬ್ಲಾಗ್. ಮಾಡ್ಕೊಳ್ಳಿ. ಅವಳು ರೀಲ್ಸ್ ಮಾಡ್ತಾಳೆ ಅಷ್ಟೇ. ಬ್ಲಾಗ್ ಮಾಡು ಅಂತ ನೀನು ಆಮೇಲೆ ಯೂಟ್ಯೂಬ್ಗೆ ಹಾಕು, ಬ್ಲಾಗ್ ಮಾಡು, ಯೂಟ್ಯೂಬ್ಗೆ ಹಾಕು. ಮಾಡ್ಕೊಂಡಿದ್ದಾರೆ ನಮ್ಮನವರು. ಮಾಡ್ಕೊಂಡಿದೀವಿ ಈ ತರ. ಏನಿಲ್ಲ, ಬರೀ ವಾಷಿಂಗ್ ಮಿಷಿನ್ ಅಷ್ಟೇ. ಎಲ್ಲಿಗೆ 3 ಅಡಿ ಬಿಟ್ಟವ್ರಷ್ಟೇ. ಅಲ್ಲಿ ಬೇಡ, ಈ ಕಡೆ ಆಚೆ ಹೊರಗಡೆನಾ? ಹೊರಗಡೆ ಆಮೇಲೆ ನೋಡೋಣ ಬನ್ನಿ.
ಅಲ್ವಾ ಅದು ಗರ್ಗರಿಯಾಗಿರುತ್ತೆ. ರಾಘವೇಂದ್ರ ಸ್ವಾಮಿಗಳನ್ನೆಲ್ಲ ಏನು ಮಾಡಿದ್ಲು? ಫೋಟೋಸ್ ಎಲ್ಲ ಹಾಕೊಳ್ಳೆ ಇಲ್ಲಿ ಅಲ್ಲೊಂದು ಅಲ್ಲ ಹಾಕೊಳ್ಳೋದು ನಾವು ಎಲ್ಲ ಒಂದಿದೆ. ನಾನು ಹೇಳ್ತೀನಿ ವಿದ್ಯಾವ್ರೆ ಈ ಸಲ ಚೇತನದ ಮನೇಲಿ ಕಿಟಿಪಟಿ ಮಾಡೋಣವಾ? ಆಯ್ತು ಚೇತನ, ನೀನು ಕುಣಿಯಕ್ಕಾಗುತ್ತೇನೆ? ಇಲ್ಲೇ ಡೆಲಿವರಿನ ಬೇಡ ಕಣೆ, ಆತ ಇಲ್ಲೊಂದು ಕಿಟಿಪಟಿ ಅರೇಂಜ್ ಮಾಡಿ. ಏನು ನೀರಿಲ್ಲೇನು? ಬೋರ್ ಇರುತ್ತಲ್ಲ, ನಾವ್ ಅಲ್ಲಿದ್ವಲ್ಲ, ಅಲ್ಲೂ ಏನು ಪ್ರಾಬ್ಲಮ್. ಇಲ್ಲೂ ಬೋರ್ ಇದೆಯಾ? ಮತ್ತೆ ಕಾವೇರಿ ವಾಟರ್ ಬರುತ್ತಾ? ಬಿಡ್ರಿ, ಜಾತಿ ಬಗ್ಗೆ ಮಾತಾಡ್ತಾವ್ರಿ ಅಂತ ಬಿಡ್ತಾರು. ವಾಸ್ತು ಕರೆಕ್ಟ್ ಆಗೈತಾ ಮೇಡಮ್? ಅದೇ ನೋಡ್ತಾ ಇದ್ದೀನಿ ಕಾಂಪಾಸ್ ಅಲ್ಲಿ ಯಾವ್ದ್ಯಾವ್ದು ಎಲ್ಲೆಲ್ಲಿ ಬರ್ತಾ ಇದೆ ಅಂತ. ನೀವು ಸ್ವಲ್ಪ ತುಂಬಾ ಡೌಟ್ ಅಲ್ಲಿ ಇದ್ದೀರಲ್ಲ, ಅದನ್ನ ಸರಿ ಮಾಡ್ತಾ ಇದ್ದೀನಿ. ವಾಸ್ತು ಕರೆಕ್ಟ್ ಆಗೈತೆ ನೋಡಿ ಸ್ವಲ್ಪ. ವಾಸ್ತು ಓಕೆ, ಪರವಾಗಿಲ್ಲ. ಇಷ್ಟು ಓಕೆನಾ? ಪರವಾಗಿಲ್ವಾ? ಪೂರ್ತಿ ಇದಾಗಿಲ್ಲ, ವಾಸ್ತು ಪ್ರಕಾರವಾಗಿಲ್ಲ, ಆದ್ರೂ ಓಕೆ. ಓಕೆ. ಇದು ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇದೆಯಾ ಏನು? ಇಲ್ಲ, ಅಗ್ನಿ ಮೂಲೆಯಲ್ಲಿ ಇಲ್ಲ. ಒಂದ್ ರೀಲ್ಸ್ಗೆ ನಾನು ಮಾಡ್ತೀನಿ ನೋಡಿ ಫ್ರೆಂಡ್ಸ್, ಹೆಂಗ ಅಗ್ನಿ ಮೂಲೆಯಲ್ಲಿ ಇಲ್ಲ. ಸರಿ ಕಣ್ರಿ, ಆಯ್ತು ಬನ್ನಿ. ಚೇತನ ಬಾ ರೀಲ್ಸ್ ಮಾಡೋಣ. ಬರೀ ನೀನ್ ಒಬ್ಳೆ ರೀಲ್ಸ್, ದಿನ ರೀಲ್ಸ್ ಬಿಡ್ತಾ ಇರ್ತೀಯ. ನಾವು ಬಂದಾಗ ರೀಲ್ಸ್ ಮಾಡೋಣ ಅಂದ್ರೆ ಬಡಲ್ಲ ಅಂತಿಲ್ಲ. ಬಾ ನಮ್ ಚಿಪ್ಸ್ ಬೇಡಪ್ಪ, ಅದೇನೋ ದೋಸೆ ತರಿಸ್ತೀನಿ. ನಾವು ಹೊರಡ್ತೀವ ಈಗ. ಓ 5:30 ಟ್ಯೂಷನ್ ಕರ್ಕೋಬೇಕಾ? ನಿಮ್ ಮನೆಯವ್ರಿಲ್ವಾ? ನೋಡಿ ಇವ್ರು ನನ್ ತೆಗಿಬೇಡಿ ಅಂತಾರೆ. ನೀವು ಓನರ್ಗಿಂತ ನೀವೇ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಒಳ್ಳೆ ಕಾಮಿಡಿ. ಪಾಪ ಚೇತನ ಏನ ಬೇಜಾರ್ ಮಾಡ್ಕೊಳ್ಳ. ಚೇತನ ನಾನ್ ಮಾತಾಡೋದ್ ನೀ ಬೇಜಾರ್ ಮಾಡ್ಕೊತೇನೆ. ಚಿಪ್ಸ್ ಬಿಸ್ಕೆಟ್ ಎಲ್ಲ ಕೊಟ್ಟಿದ್ದಾಳೆ. ಚಿಪ್ಸ್ ಬಿಸ್ಕೆಟ್ ನಾನು ಹಿಂಗ್ ಮುಚ್ಕೊಂಡಿರ್ತೀನಿ. ಗಾಯ್ಸ್ ನೋಡಿ, ನಾವೆಲ್ಲ ಬಂದಿದೀವಿ ಅಂತ ಮಸಾಲೆ ದೋಸೆ ತರಿಸಿದೀನಿ. ನನ್ ಕೈಲಂತೂ ಮಾಡಕ್ ಆಗಲ್ಲ, ಡೆಲಿವರಿ ಆದ್ಮೇಲೆ ಬಂದ್ರೆ ಮಾಡ್ಕೊಡ್ತೀನಿ. ಅದಕ್ಕೆ ಮಸಾಲೆ ದೋಸೆ ತರಿಸ್ಬಿಟ್ಟಿದ್ಯಾ? ಹಂಗ ಸ್ಟೇಟಸ್ ಎಲ್ಲ ಹಾಕೋ ಫೋಟೋಗಳೆಲ್ಲ ಸ್ಲಿಮ್ ಆಗಿರುತ್ತಲ್ಲ ಹೆಂಗೆ? ಇನ್ನೊಂದ್ಸಲ ಹೇಳಿ, ಇನ್ನೊಂದ್ಸಲ. ಅಲ್ಲ, ನೀವು ಸ್ಟೇಟಸ್ ಅಲ್ಲೆಲ್ಲ ಫೋಟೋ ಹಾಕೋತಿಯಲ್ಲ, ತುಂಬಾ ಸ್ಲಿಮ್ ಆಗಿ ಚೆನ್ನಾಗಿ ಕಾಣ್ತೀಯ. ಅದೇಂಗೆ? ಯಾವ ಆಪ್ ಹೇಳಿ ಎಲ್ರು ಯೂಸ್ ಮಾಡ್ತಾರೆ? ಚಾಟ್ ಜಿಪಿಟಿ ಹಾಕದ. ಆಮೇಲೆ ಈಗ ನೀನ್ ಪ್ರೆಗ್ನೆಂಟ್ ಅಲ್ಲಿ ಪಾಪ ಇದು ಶ್ರೀಮಂತದಲ್ಲಿ ಹೆಂಗ ಆಗ್ತೀಯ? ಅವಾಗ ಚಾಟ್ ಜಿಪಿಟಿಗೆ ಹಾಕತ್ತೀಯ? ಅವಾಗಿಂದ ರೀಲ್ಸ್ ಮಾಡ್ತೀನಿ ಅಂತ ಒಂದಾದ್ಮೇಲೆ ಒಂದು ರೀಲ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ರೀಲ್ಸ್ ಮಾಡ್ತಾ ಇಲ್ಲ ಗೈಸ್, ಸುಮ್ಮನೆ ನೋಡ್ತಾವ್ರೆ. ಇದ್ ಮಾಡ್ತೀವಿ ಅದ್ ಮಾಡ್ತೀವಿ ಅಂತ. ಒಂದಾದ್ರೂ ಮಾಡಿದ್ರ ಇಷ್ಟೊತ್ತಲ್ಲ ಗೈಸ್, ನಾವು ಪ್ರಾಕ್ಟೀಸ್ ಮಾಡದೆ ತಪ್ಪು ಮಾಡಿದ್ರೆ ತಪ್ಪು ಆಗೋದಿಲ್ವಾ? ಅದಕ್ಕೆ ಔಟ್ಪುಟ್ ಚೆನ್ನಾಗಿ ಬರ್ಲಿ ಅಂತ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ನೋಡಿ, ಇದು ಬೇಡವಾ? ಮಾಡಿದ್ರ ಏನೋ ನಮ್ಗೆ ಬಂದಂಗ್ ಮಾಡಿದೀವಪ್ಪ. ರೀಲ್ಸ್ ಎಲ್ಲ ಹೇಳಿರಿ ಗೈಸ್, ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀವಿ. ಇಷ್ಟ ಆದ್ರೆ ಎಲ್ರು ಲೈಕ್ ಮಾಡಿ, ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲದರಲ್ಲೂ ಲೈಕ್ ಮಾಡಿ. ನಮ್ಮ ಫ್ರೆಂಡ್ ಇದ್ದಾರೆ, ಫಾಲೋ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಬಾಯ್.
ವಿದ್ಯೋರ್ ಕುಂಕುಮ ತಳಕೊಂಡವ್ರಪ್ಪ ಓ ಅಲ್ಲಿ ನೋಡಿ ಫುಲ್ ಹ್ಯಾಪಿ ಹ್ಯಾಪಿ ಅಳ್ತವ್ರೆ. ಅಲ್ಲ ಅವ್ರು ಇವಾಗೆ ಕಂಡ್ಬಿಟ್ಟಿರೋದಂತ. ಇಲ್ಲಿ ಬಿಸಿಲಿಲ್ವಲ್ಲ ಅದಕ್ಕೆ ಕಂಡ್ಬಿಟ್ಟಿರೋದು. ಇಲ್ಲ ಇಲ್ಲ ಸುಮ್ಮನೆ ಅಯ್ಯೋ ಅದೆಲ್ಲ ಈಗ ಇದಾಗ್ಬಿಡಿ. ಇವತ್ತಾಗಲ್ಲ. ಆಯ್ತು ಗೈಸ್, ನಮ್ಮ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿ ಮನೆಗೆ ಹೋಗ್ತಾ ಇದ್ದೀವಿ. ಬ್ಯಾಕ್ ಕ್ಯಾಮ್ರಾ ಮಾಡ್ಬಿಟ್ಟು ಫ್ರೆಂಡ್ಸ್ ಓಕೆ ಬಾಯ್, ಥ್ಯಾಂಕ್ ಯು, ಬಾಯ್. ಬಾಯ್. ಛೋಟಾ ಶ್ರೀಮಂತ ಆಗುತ್ತೆ ನೆಕ್ಸ್ಟ್ ವೀಕು ಬ್ಲಾಗ್ ಮಾಡಾಕ್ತೀವಿ. ಬಾಯ್. ಓಕೆ ಬಾಯ್. ಅಕ್ಕ ಅಕ್ಕ ಅಂದ್ಬಿಟ್ಟು ಅಕ್ಕನ ಕೈಲೇ ಕರ್ಸ್ಬಿಟ್ಟು ಎಲ್ಲ ಎಲ್ಲ ಅಕ್ಕನ ಕೈಲಿ ಮಾಡಿ ಕಳ್ಸಿದೀನಿ. ನೆಕ್ಸ್ಟ್ ಮಂತ್ ವರ್ಷನೇ ಎಲ್ಲ ಅಕ್ಕನೇ ಮಾಡ್ತಾರೆ. ಡೋಂಟ್ ವೇರಿ. ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡ್ತಾ ಇರಿ. ಏನಂತ